ಹೆಲೋ ನಮಸ್ಕಾರ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ. ನಿಮ್ಮ ಸೆಕೆಂಡ್ PUC ಫೈನಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಸರಿಯಾಗಿ ಮಾಡ್ತಿದ್ದೀರಾ ಅಂತ ಬಯಸ್ತೇನೆ. ನೋಡಿ, ನಿಮ್ಮ ಸೆಕೆಂಡ್ PUC ಫೈನಲ್ ಎಕ್ಸಾಮಿನೇಷನ್ ತುಂಬ ಹತ್ತಿರ ಬರ್ತಿದೆ ಇವಾಗ. ಆ್ಯಂಡು ಸಾಕಷ್ಟು ಜನ ಸ್ಟೂಡೆಂಟ್ಸು ಭಾಳಷ್ಟು ಕನ್ಫ್ಯೂಷನ್ ಇಲ್ಲಿದ್ದಾರೆ. ಸರ್, ನಾನು ಮ್ಯಾಥ್ಸಲ್ಲಿ ಹೇಗೆ 75+ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಔಟ್ ಆಫ್ 80 ಅಂತ. ನೋಡಿ, ಈ ಒಂದು ವಿಡಿಯೋಲಿ ನಾವು ಲಾಸ್ಟ್ 20 ಡೇಸ್ ಸ್ಟಡಿ ಪ್ಲ್ಯಾನು ಡಿಸ್ಕಸ್ ಮಾಡ್ತಿರ್ತೇವೆ. ಡೇ 1 ಏನು ಮಾಡಬೇಕು, ನೀವು ಡೇ 2 ಏನು ಮಾಡಬೇಕಂತ ನಾನು ಹೇಳ್ಕೊಡ್ತಿರ್ತೇನೆ. ಈ ಒಂದು ಸ್ಟಡಿ ಪ್ಲ್ಯಾನ್ ಮತ್ತು ಸ್ಟ್ರಾಟಜಿ ನೀವು ಫಾಲೋ ಮಾಡಿದರೆ ನಾನು ಗ್ಯಾರಂಟಿ ಕೊಡ್ತೇನೆ, ಯು ವಿಲ್ ಬಿ ಸ್ಕೋರಿಂಗ್ 75+ ಔಟ್ ಆಫ್ 80. ಓಕೆ, ಇದೊಂದು ಪ್ರೂವನ್ ಸ್ಟ್ರಾಟಜಿ ಇದೆ. ಓಕೆ, ನಾನು ನನ್ನ ಸ್ಟೂಡೆಂಟ್ಸ್ ಆಫ್ಲೈನಲ್ಲಿ ಇದಕ್ಕೆ ನಾನು ಎವ್ರಿ ಇಯರ್ ಇಂಪ್ಲಿಮೆಂಟ್ ಮಾಡಿಸ್ತಿರ್ತೇನೆ. ಅದು ಪ್ರೂವನ್ ಸ್ಟ್ರಾಟಜಿ ಇದೆ. ಆ್ಯಂಡ್ ಒಂದು ಸ್ಮಾರ್ಟ್ ವೇಲಿ ಹೇಗೆ ಸ್ಟಡಿ ಮಾಡಬೇಕಂತ ಈ ಒಂದು ವಿಡಿಯೋಲಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಿನಾರಿಯೋ ಹೇಳ್ತೇನೆ. ಓಕೆ, ಸಾಕಷ್ಟು ಕಾಮನ್ ಸಿನಾರಿಯೋ ಇರುತ್ತೆ. ಒಬ್ಬ ಸ್ಟೂಡೆಂಟು ಇಯರ್ ಲಾಂಗ್ ಪ್ರಿಪೇರ್ ಮಾಡ್ತಾನೆ. ಓಕೆ, ಅವನು ಇಯರ್ ಲಾಂಗ್ ಪ್ರಿಪೇರ್ ಮಾಡ್ತಾನೆ. ಅವನು ಲಾಸ್ಟ್ ಮೂಮೆಂಟಲ್ಲಿ ಬಂದು ಅವನ ಪ್ರಿಪ್ರೇಷನ್ಗೆ ಆ ಒಂದು ಫ್ಲೋ ಮತ್ತು ರಿದಮ್ ಕೊಡ್ಲಿಕ್ಕೆ ಆಗೋಂಗಿಲ್ಲ ಅವನಿಗೆ. ಇಲ್ಲಿ ಏನು ಮಾಡ್ತಾನೆ, ನಾನು ಪ್ರಿಪ್ರೇಷನ್ ಮಾಡಿದ್ದೆ, ನನಗೆ ಎಲ್ಲ ಬರುತ್ತೆ ಅಂತ ತಿಳ್ಕೊಂಡು ಇಲ್ಲಿ ಲೇಸಿನೆಸ್ ಮಾಡ್ತಿರ್ತಾನೆ. ಆ್ಯಂಡ್ ಇನ್ನೊಬ್ಬ ಸ್ಟೂಡೆಂಟ್ ಏನು ಮಾಡ್ತಾನಂದರೆ, ಇಯರ್ ಲಾಂಗ್ ಅವನು ಏನೂ ಪ್ರಿಪೇರ್ ಮಾಡಿರೋಂಗಿಲ್ಲ, ಫುಲ್ ಮಜಾಕ್ ಮಸ್ತಿ ಮಾಡ್ತಿರ್ತಾರೆ. ಬಟ್ ಯಾವಾಗ ಇಯರ್ ಒಂದು ಲಾಸ್ಟ್ 20 ಡೇಸ್ 30 ಡೇಸ್ 40 ಡೇಸ್ ಇರುತ್ತೆ, ಫುಲ್ ಆನ್ ಪ್ರಿಪ್ರೇಷನ್ ಮಾಡ್ತಾರೆ. ಡೈಲಿ 8-10 ಅವರ್ಸ್ ಪ್ರಿಪ್ರೇಷನ್ ಮಾಡ್ತಾರೆ. ಆ್ಯಂಡ್ ದೀಸ್ ಸ್ಟೂಡೆಂಟ್ಸ್ ಕಂಪೀಟ್ ವಿತ್ ದಿಸ್ ಟಾಪರ್ಸ್. ಇನ್ ಸಮ್ ಕೇಸ್ ದೀಸ್ ಸ್ಟೂಡೆಂಟ್ಸ್ ಹೂ ನಾಟ್ ಪ್ರಿಪೇರ್ ಇಯರ್ ಲಾಂಗ್ ಬಟ್ ಪ್ರಿಪೇರ್ ಇನ್ ಲಾಸ್ಟ್ 30 to 40 ಡೇಸ್, ದೇ ಸ್ಕೋರ್ ಮೋರ್ ಮಾರ್ಕ್ಸ್ ದೆನ್ ದೀಸ್ ಸ್ಟೂಡೆಂಟ್ಸ್ ಹೂ ಪ್ರಿಪೇರ್ ಇಯರ್ ಲಾಂಗ್ ಬಟ್ ದೇ ಡು ನಾಟ್ ಪ್ರಿಪೇರ್ ವೆಲ್ ಇನ್ ದ ಲಾಸ್ಟ್ ಫ್ಯೂ ಡೇಸ್. ಸೊ ನೋಡಿ, ಇವಾಗ ನೀವು ಈ ಕ್ಯಾಟಗರಿಲಿ ಇದ್ದರೆ ಲಾಸ್ಟ್ ಡೇಸಲ್ಲಿ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಹೋಗಬೇಡಿ. ಸರ್, ನನಗೆ ಎಲ್ಲ ಬರುತ್ತೆ, ನಾನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ ಅಂತ. ನೋಡಿ, ಹ್ಯೂಮನ್ ಬ್ರೈನು ಏನೆಲ್ಲ ಮೈಂಡ್ ಇರುತ್ತೆ ಅಥವಾ ಬ್ರೈನ್ ಇರುತ್ತೆ, ಅದು ಎಲ್ಲ ರಿಕಾಲ್ ಮಾಡೋಕ್ಕೆ ಪಾಸಿಬಲ್ ಇಲ್ಲ. ನೀವು ಎಷ್ಟು ರಿವಿಷನ್ ಮಾಡ್ತಿರ್ತೀರ ಅಷ್ಟು ಅದು ರಿಕಾಲ್ ಮಾಡ್ತಿರುತ್ತೆ. ಅದು ಏನೇ ಮಷೀನ್ ಇಲ್ಲ, ಕಂಪ್ಯೂಟರ್ ಮಷೀನ್ ಇಲ್ಲ. ನೀವು ಒಂದ್ಸಲ ಓದಿದರೆ ನಿಮಗೆ ಅದು ಯಾವಾಗ ಬೇಕು ಅವಾಗ ಔಟ್ಪುಟ್ ಕೊರತ್ತಿರುತ್ತೆ, ಯಾವಾಗ ಬೇಕು ಅವಾಗ ನಿಮಗೆ ಅಲ್ಲಿ ಆನ್ಸರ್ ಬರತ್ತಿರತ್ತೆ ಅಂತ ಆ ಟೈಪ್ ಇರೋಂಗಿಲ್ಲ. ನೋಡಿ, ಸೊ ಫಸ್ಟ್ ಥಿಂಗು ನೀವು ಏನು ಗಮನದಲ್ಲಿ ಇಡಬೇಕಂದ್ರೆ, ನೀವು ಎಷ್ಟೇ ಓದಿದ್ರೆ ಬಿಟ್ಟಿದ್ದೀರಾ, ನೀವೇನು ಮಾಡಬೇಕು, ಲಾಸ್ಟ್ 20 ಡೇಸು ಭಾಳ ಸಿನ್ಸಿಯರಾಗಿ ಓದಬೇಕಾಗತ್ತೆ. ಯಾಕಂದರೆ ದೀಸ್ 20 ಡೇಸ್ ಏನೆಲ್ಲ ಪ್ರಿಪ್ರೇಷನ್ ಇರುತ್ತೆ, ದಿಸ್ ಕ್ಯಾನ್ ರಿಸಲ್ಟ್ 75+ ಮಾರ್ಕ್ಸ್ ಔಟ್ ಆಫ್ 80 ಇನ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್. ಓಕೆ, ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವೊಂದು ಚಾಪ್ಟರ್ ಅಥವಾ ಯಾವೊಂದು ಸಬ್ಜೆಕ್ಟ್ ಸ್ಟ್ರಾಟಜಿ ಬೇಕಂತ ತಗಡೆ ಕಮೆಂಟ್ ಮಾಡಿ, ಅಕಾರ್ಡಿಂಗ್ ಮಾಡ್ತಿರ್ತೇವೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ನೋಡಿ ಸಾಕಷ್ಟು ರಿಕ್ವೈರ್ಮೆಂಟ್ ಇದೆ ನಮ್ಮ ಹತ್ರ. ಫಸ್ಟ್ ನೋಡಿ, ನಿಮಗೆ ಡೈಲಿ 2 to 3 ಅವರ್ಸ್ ಬರೀ ಮ್ಯಾಥ್ಸಿಗೆ ಕೊಡಬೇಕಾಗುತ್ತೆ ಈ ಒಂದು ಕಂಡೀಷನಲ್ಲಿ. ಓಕೆ, ಈ ಒಂದು ಸಿಚುವೇಶನ್ ಕಂಡೀಷನಲ್ಲಿ ನೀವು ಡೈಲಿ 2 to 3 ಅವರ್ಸ್ ಮ್ಯಾಥ್ಸಿಗೆ ಕೊಡಬೇಕು. ಫಸ್ಟ್ ಥಿಂಗ್, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಈಗ ನಿಮ್ಮದು ಡೇ ಹೆಂಗೆ ಕಾಣಿಸ್ಬೇಕು, ಹೌ ಯುವರ್ ಡೇ ಶುಡ್ ಲುಕ್ ಲೈಕ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಟೈಪ್ ನೀವು ಒಂದು ವೇಳೆ ಐ ಆಮ್ ಅಸ್ಯೂಮಿಂಗ್ ನೀವು 8 ಅವರ್ಸ್ ಆದರೂ ಸ್ಟಡಿ ಮಾಡ್ತಿದ್ದೀರಾ ಅಂತ ಇವಾಗಾದರೂ. ಓಕೆ, 8 ಅವರ್ಸ್ ಸ್ಟಡಿ ಮಾಡ್ತಿದ್ರೆ ನೀವು 3 ಅವರ್ಸು 2 ಅವರ್ಸು 3 ಸ್ಲಾಟ್ ಮಾಡ್ಬೋದು. ಓಕೆ, ಫಿಕ್ಸ್ ಒಂದೇ ಲಾಂಗ್ ಸಿಟ್ಟಿಂಗಲ್ಲಿ ಇರೋಂಗಿಲ್ಲ. ಡಿಫ್ರೆಂಟ್ ನಡು ಬ್ರೇಕ್ ತೊಗೊಳ್ಳಿ, ಎಲ್ಲ ತೊಗೊಳ್ಳಿ. ಇನ್ ಜನರಲ್ ನಾನು 8 ಅವರ್ಸ್ ಅಂತ ಹೇಳ್ತಿದ್ದೇನೆ. ಅದರಲ್ಲಿ 2 ಅವರ್ಸ್ ಯು ಹ್ಯಾವ್ ಟು ಡೆಡಿಕೇಟ್ ಫಾರ್ ಮ್ಯಾಥಮೆಟಿಕ್ಸ್. 3 ಅವರ್ಸು ನೀವೇನು ಮಾಡಬೇಕಂದ್ರೆ ಫಿಸಿಕ್ಸ್ ಮತ್ತು ಬಯಾಲಜಿ ಅಥವಾ CS ಯಾವುದಾದ್ರು ಸಬ್ಜೆಕ್ಟಲ್ಲಿ ಡಿವೈಡ್ ಮಾಡ್ಕೋಬೋದು. ನೆಕ್ಸ್ಟ್ 3 ಅವರ್ಸು ಕೆಮಿಸ್ಟ್ರಿ ಅಥವಾ ಲ್ಯಾಂಗ್ವೇಜ್ ಡೈಲಿ ಮಾಡೋದು ನೆಸೆಸಿಟಿ ಇರೋಂಗಿಲ್ಲ, ಲಾಸ್ಟ್ 10 ಡೇಸಲ್ಲಿ ಮಾಡ್ಬೋದು. ಈ 6 ಅವರ್ಸ್ ನೀವೇನು ಮಾಡಬೇಕಂದ್ರೆ 3 ಸಬ್ಜೆಕ್ಟ್, ಫಿಸಿಕ್ಸು ಏನಲ್ಲಿ ನಿಮ್ಮದು ಕೆಮಿಸ್ಟ್ರಿ, ಓಕೆ, ಬಯಾಲಜಿ ಇದ್ದರೆ ಬಯಾಲಜಿ, CS ಇದ್ದರೆ CS, ಈ 6 ಅವರ್ಸ್ ಡೈವರ್ಟ್ ಮಾಡಬೇಕು. ಆ್ಯಂಡ್ ಈ ನೆಕ್ಸ್ಟ್ 2 ಅವರ್ಸ್ ಮ್ಯಾಥ್ಸಿಗೆ ಕೊಡಬೇಕು ಕಂಪ್ಲೀಟ್ಲಿ. ಓಕೆ, ಸೊ ಇಲ್ಲಿ ರಿಮೆಂಬರ್, ಯಾವತ್ತು ಗಮನದಲ್ಲಿಡಿ, ಮ್ಯಾಥಮೆಟಿಕ್ಸ್ ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಓಕೆ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ನೀವು ಮ್ಯಾಥಮೆಟಿಕ್ಸಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಸೊ ನನಗೆ ಒಂದು ಟೈಮ್ ನಾನು ಯಾವುದಾದ್ರು ಒಂದು ಕ್ವಶನ್ ಮಾಡಿದ್ದೇನೆ, ನನಗೆ ಅರ್ಥ ಆಗಿದೆ, ಬಟ್ ನೀವು ಅದಕ್ಕೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನೀವು ಎಕ್ಸಾಮಲ್ಲಿ ನೀವು ಮಿಸ್ಟೇಕ್ ಮಾಡಿ ಬರ್ತೀರಾ, ಕರೆಕ್ಟ್ ಆನ್ಸರ್ ಬರೋಂಗಿಲ್ಲ ಎಕ್ಸಾಮಿನೇಷನಲ್ಲಿ. ಓಕೆ, ಸೊ ನೀವಾಗ ಏನು ಮಾಡಬೇಕಂದ್ರೆ, ಯಾವುದೇ ಕ್ವಶನ್ ಮಾಡಿದರೆ ಯು ಹ್ಯಾವ್ ಟು ಚೆಕ್ ಫಾರ್ ಪರ್ಫೆಕ್ಟಿಸಮ್. ಓಕೆ, ಪರ್ಫೆಕ್ಟಿಸಮ್ ಅಂದರೆ ಯು ಹ್ಯಾವ್ ಟು ಪರ್ಫೆಕ್ಟ್ ದಿಸ್, ಯು ಹ್ಯಾವ್ ಟು ಮಾಸ್ಟರ್ ದ್ಯಾಟ್ ಕ್ವಶನ್. ನೀವು ಎಕ್ಸಾಮಲ್ಲಿ ಆ ಕ್ವಶನ್ ಬಂದರೆ ನೀವು ವಿತೌಟ್ ಸೀಯಿಂಗ್ ಆ ಕ್ವಶನ್ ಆನ್ಸರ್ ಮಾಡಬೇಕು. ಹಾಗೆ ನೀವೇನು ಮಾಡಬೇಕಂದ್ರೆ ಪ್ರಿಪ್ರೇಷನ್ ಮಾಡಬೇಕು. ನೋಡಿ, ಫಸ್ಟ್ ಥಿಂಗ್, ಒಂದ್ಸಲ ನೋಡಿದ್ದೇನೆ, ಓಕೆ, ನನಗೆ ಅರ್ಥ ಆಗಿದೆ, ಬಿಡ್ತೇನೆ, ನೆಕ್ಸ್ಟ್ ಚಾಪ್ಟರ್ಗೆ ಹೊಡ್ತೀನಿ ಅಂದರೆ ನೀವು ಎಲ್ಲೂ ಕೂಡ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋಂಗಿಲ್ಲ. ಲಾಸ್ಟಿಗೆ ಎಕ್ಸಾಮಿನೇಷನಲ್ಲಿ 40 ಮಾರ್ಕ್ಸ್ 50 ಮಾರ್ಕ್ಸಿಗೆ ಬಂದು ನಿಂತಿರ. ನೋಡಿ, ಪ್ರಿಪ್ರೇಷನ್ ಮಾಡ್ತಿದ್ರೆ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡಿ, ಟಾರ್ಗೆಟ್ ಮಾಡಿ 75+ ಮಾರ್ಕ್ಸು, ತುಂಬ ಈಸಿ ಇದೆ ಸ್ಕೋರ್ ಮಾಡೋಕ್ಕೆ. ನೆಕ್ಸ್ಟು ಫಸ್ಟ್ 10 ಡೇಸ್ ನೀವೇನು ಮಾಡಬೇಕಂದ್ರೆ 2 ಅವರ್ಸು ಹೇಗೆ ಡಿವೈಡ್ ಮಾಡಬೇಕು, 1 ಅವರ್ಸ್ ಲೆಕ್ಚರ್. ಓಕೆ, ನೀವು ಯಾವುದಾದ್ರು ಲೆಕ್ಚರ್ ನೋಡ್ತೀರಿ, ಲೆಕ್ಚರ್ 1 ಅವರ್ ಪ್ರಾಕ್ಟೀಸ್, ಇಲ್ಲ 2 ಅವರ್ಸ್ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ 10 ಡೇಸ್ 3 ಅವರ್ಸ್ ಕೊಡಬೇಕಾಗುತ್ತೆ. ಇದು ನಮ್ಮದು ರಿಕ್ವೈರ್ಮೆಂಟ್, ನಾನು ಹೇಳ್ಕೊಟ್ಟೆ. ಈಗ ನೋಡಿ, ನಮ್ದು ಏನೆಲ್ಲ ಸ್ಟ್ರಾಟಜಿ ಏನಿರುತ್ತೆ ಅಂತ ನೋಡಿ. ಫಸ್ಟ್ ಆಫ್ ಆಲು ಈ ಒಂದು ಟೈಮು, ಈ ಒಂದು ಸಿಚುವೇಷನಲ್ಲಿ ಫುಲ್ ಚಾಪ್ಟರ್ ಪ್ರಿಪ್ರೇಷನ್ ಮಾಡೋದು ನೆಸೆಸಿಟಿ ಇಲ್ಲ. ಫುಲ್ ಎಲ್ಲ ಟಾಪಿಕ್ಸ್ ಮಾಸ್ಟರ್ ಮಾಡ್ತೇನೆ, NCERT ನಾನು ಕಿಂಗ್ ಆಗಿಬಿಡ್ತೇನೆ, ಈ ಟೈಪ್ ಯಾವುದೇ ಪರ್ಸೆಪ್ಷನ್ ಇಟ್ಕೋಬೇಡಿ.
ಓಕೆ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಪ್ರಿಪೇರ್ ಇನ್ ದ ಸ್ಮಾರ್ಟ್ ವೇ. ನೀವು ಇವಾಗ ಸೆಕ್ಷನ್ ವೈಸು ಟಾಪಿಕ್ ವೈಸ್ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ನೋಡಿ, ನೀವು ಈ ಟೈಪ್ 5 ಸೆಕ್ಷನ್ ಇದ್ದಾವೆ ಮ್ಯಾಥಮೆಟಿಕ್ಸಲ್ಲಿ. 20 ಮಾರ್ಕ್ಸ್ ಎ ಸೆಕ್ಷನಿಂದ, ಬಿ ಸೆಕ್ಷನಿಂದ 12, ಸಿ ಇಂದ 18, ಡಿ ಇಂದ 20, ಇ ಇಂದ 10 ಮಾರ್ಕ್ಸ್. ಆ್ಯಂಡ್ ಬಿಲೀವ್ ಮಿ ಫ್ರೆಂಡ್ಸ್, ದಿಸ್ ಏನೆಲ್ಲ ಪಾರ್ಟ್ ಡಿ ಮತ್ತು ಇ ಇದೆ, ಈಸಿ ಟು ಸ್ಕೋರ್ 30 ಮಾರ್ಕ್ಸ್ ಇದೆ. ಓಕೆ, ಪಾಸ್ ಯಾರಿಗಾದರೂ ಆಗೋದಿದೆ ಅಂದರೆ ಫಸ್ಟ್ ಇಷ್ಟು ಓದ್ಕೊಂಡ್ಬಿಡಿ. ಇದರಲ್ಲಿ ನೋಡಿ, ನೀವು ಕಡಿಮೆ ಚಾಪ್ಟರ್ಸ್ ಇದ್ದಾವೆ, ಕಡಿಮೆ ಕ್ವಶನ್ಸ್ ಇದ್ದಾವೆ, ಫುಲ್ ಮಾರ್ಕ್ಸ್ ನೀವು 30 ಫುಲ್ ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು. ಸೊ ಇಷ್ಟು ಕ್ಲಿಯರ್ ಆಯ್ತಾ? ಈಗ ನೋಡಿ, ಫಸ್ಟ್ ನಿಮ್ಮದು ಯಾವ ಟೈಪ್ ಡಿವಿಷನ್ ಇದೆ ಅಂದರೆ ಕಂಪ್ಲೀಟ್ ಕ್ವಶನ್ ಪೇಪರ್ ಅಂತ ನಾನು ಮಾಡಿದ್ದೇನೆ. ಪಾರ್ಟ್ ಎ 20 ಮಾರ್ಕ್ಸ್, ಇದಕ್ಕೆ ನಾನು ಸಪ್ರೇಟ್ ವಿಡಿಯೋ ಬಿಡ್ತಿರ್ತೇನೆ. MCQಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಅಥವಾ ತೊಂದರೆ ಮಾಡ್ಕೋಬೇಡಿ. ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಲ್ಲಿ ನೋಡಿ, ನಿಮಗೆ ಟೋಟಲ್ ನಿಮಗೆ ಎಷ್ಟು ಕ್ವಶನ್ಸ್ ಬರ್ತಾವೆ ಅಂದರೆ 9 ಕ್ವಶನ್ಸ್ ಕೇಳ್ತಾರೆ. 9 ಕ್ವಶನಲ್ಲಿ ಅಟೆಂಡ್ ಆಗೋದು ಬರೀ 6. ಇಲ್ಲಿ ಕೂಡ 9 ಕ್ವಶನ್ ಇರುತ್ತೆ, 6 ಅಷ್ಟೇ ಅಟೆಂಡ್ ಮಾಡೋದಿರುತ್ತೆ. ಇಲ್ಲಿ ನಿಮಗೆ 7 ಕ್ವಶನ್ಸ್ ಇರ್ತವೆ, ಇಲ್ಲಿ ನಿಮಗೆ ಅಟೆಂಡ್ ಮಾಡೋದಿರುತ್ತೆ ಓನ್ಲಿ 4. ಆ್ಯಂಡ್ ಇಲ್ಲಿ ಪಾರ್ಟ್ ಇ ಅಲ್ಲಿ ನಿಮಗೆ ಇದರಲ್ಲಿ ಒಂದು ಕ್ವಶನ್, ಇದರಲ್ಲಿ ಒಂದು ಕ್ವಶನ್, ಇದು 6 ಮಾರ್ಕ್ಸ್ ಇರುತ್ತೆ, ಇದು 4 ಮಾರ್ಕ್ಸ್ ಇರುತ್ತೆ, ಒಂದೊಂದು ಕ್ವಶನ್ ಅಟೆಂಡ್ ಮಾಡೋದಿರುತ್ತೆ. ಈಗ ನನಗೆ ಯಾರಾದರೂ ಸ್ಟೂಡೆಂಟ್ ಬಂದು ಕೇಳಿದರೆ, ಸರ್ ನಾವು ಯಾವ ಚಾಪ್ಟರ್ಸ್ ಮಾಡಬೇಕು ಇದರಲ್ಲಿ ಅಂದರೆ, ನಾನು ಸಜೆಸ್ಟ್ ಮಾಡಬೇಕಂದ್ರೆ ಈ ಚಾಪ್ಟರ್ ಸಜೆಸ್ಟ್ ಮಾಡ್ತೇನೆ ನೋಡಿ. ನೀವು ಪಾರ್ಟ್ ಡಿಯಲ್ಲಿ ರಿಲೇಷನ್ ಫಂಕ್ಷನ್, ಮೆಟ್ರಿಸಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ ಮಾಡಿದರೆ ನೀವು ಬೆನಿಫಿಷಿಯಲಲ್ಲಿ ಇರ್ತೀರ ಅಥವಾ ಬೆನಿಫಿಟ್ ಮಾಡ್ತದೆ ನಿಮಗೆ. ಓಕೆ, ಯಾಕಂದರೆ ಇಲ್ಲಿ ಕಡಿಮೆ ಕ್ವಶನ್ಸ್ ಇದ್ದಾವೆ ಆ್ಯಂಡ್ ಈಸಿ ಟು ಸ್ಕೋರ್ ಫುಲ್ ಮಾರ್ಕ್ಸ್ ಇರುತ್ತೆ ನೋಡಿ ಇಲ್ಲಿ. ಓಕೆ, ಕಮಿಂಗ್ ಟು ಇಂಟಿಗಲ್ಸ್, ನೀವು ಒಂದು ವೇಳೆ ಮುಂಚೆ ಓದಿದ್ದೀರಾ, ಪರ್ಫೆಕ್ಟ್ ಇದೆ ಅಂದರೆ ಯು ಕ್ಯಾನ್ ಗೋ ಟು ದಿಸ್ ಚಾಪ್ಟರ್. ಇಲ್ಲ ಸರ್ ನಾನು ಇವಾಗೆ ಸ್ಟಾರ್ಟ್ ಮಾಡ್ತಿದ್ದೇನೆ ಅಂದರೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಐ ರೆಕಮೆಂಡ್ ದೀಸ್ ಚಾಪ್ಟರ್ ಫಸ್ಟ್. ಓಕೆ, ಪಾರ್ಟ್ ಸಿ ಅಲ್ಲಿ ನಾನು ರೆಕಮೆಂಡ್ ಮಾಡೋದು ರಿಲೇಷನ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಮ್ಯಾಟ್ರಿಸಸ್ಸು, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ, ವೆಕ್ಟರ್ ಅಲ್ಜೆಬ್ರಾ, ಪ್ರೊಬ್ಯಾಬಿಲಿಟಿ. ಇಷ್ಟು ಕ್ವಶನ್ಸ್ ನೀವು ಮಾಡಿದರೆ ಈಸಿಲಿ 6 ಕ್ವಶನ್ಸ್ ಅಟೆಂಡ್ ಮಾಡ್ತೀರಾ, ಇಷ್ಟು ಚಾಪ್ಟರ್ಸ್ ಮಾಡಿದರೆ. ಸರ್ ಇದು ಎಲ್ಲಿಂದ ಮಾಡಬೇಕು ಎಲ್ಲ ಕ್ವಶನ್ ಪ್ರಿಪರೇಷನ್ ಅಂದರೆ, ನೋಡಿ ನಾವು ಈ ಟೈಪ್ ಒಂದು ಕ್ವಶನ್ ಬ್ಯಾಂಕ್ ಕೂಡ ರಿಲೀಸ್ ಮಾಡಿದ್ದೇವೆ ಆಲ್ರೆಡಿ. ಇಲ್ಲಿ ನಿಮಗೆ ನೋಡಿ, ಈಗ ಕ್ವಶನ್ ನಂಬರ್ 23 ಇದೆ, ಅಲ್ಲಿ ಈ ಒಂದು ಕ್ವಶನ್ ನಂಬರ್ಗೆ, ಲೈಕ್ ನಾನು ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 39 ಇದೆ ರಿಲೇಷನ್ ಫಂಕ್ಷನ್, ಅಥವಾ ಕ್ವಶನ್ ನಂಬರ್ 23ನೇ ಕನ್ಸಿಡರ್ ಮಾಡಿ, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಇದೆ. ಅಲ್ಲಿ ಎಷ್ಟು ಕ್ವಶನ್ಸ್ ಮಾಡಬೇಕಂತ ಆಲ್ರೆಡಿ ನಾನು ಈ ಕ್ವಶನ್ ಬ್ಯಾಂಕಲ್ಲಿ ಮೆನ್ಷನ್ ಮಾಡಿದ್ದೇನೆ. ಫಾರ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್, ಒಂದೇ ಕ್ವಶನ್ ಅಂತಿಲ್ಲ. ಓಕೆ, ಈಗ ನೋಡಿ ಕ್ವಶನ್ ನಂಬರು 40, ಫಾರ್ ಎಕ್ಸಾಂಪಲ್ 40 ಎಷ್ಟು ತೊಗೊಳ್ಳೋಣ, 39 ತೊಗೊಳ್ಳೋಣ. ಕ್ವಶನ್ ನಂಬರ್ ರಿಲೇಷನ್ ಫಂಕ್ಷನ್ 5 ಮಾರ್ಕ್ಸು. ಇಲ್ಲಿ ಈ ಕ್ವಶನ್ಗೆ, ರಿಲೇಷನ್ ಫಂಕ್ಷನ್ಗೆ ಫಸ್ಟು ಯಾವ ಕಾನ್ಸೆಪ್ಟ್ ಇದೆ, ಓಕೆ, ಫಸ್ಟ್ ಏನು ಕಾನ್ಸೆಪ್ಟ್ ಇದೆ, ಯಾವ ಕ್ವಶನ್ ಇದೆ, ಈ ಟೈಪ್ ನಾನು ಆಲ್ರೆಡಿ ಕ್ವಶನ್ ಬ್ಯಾಂಕ್ ರಿಲೀಸ್ ಮಾಡಿದ್ದೇನೆ. ಈ ಕ್ವಶನ್ ಬ್ಯಾಂಕು ನಮ್ಮದು ವಾಟ್ಸಪ್ ಚಾನಲ್ ಇರುತ್ತೆ, ಅಲ್ಲಿ ನಾನು ಅಪ್ಲೋಡ್ ಮಾಡ್ತಿರ್ತೇನೆ. ಆ್ಯಂಡ್ ಈ ಒಂದು ಕ್ವಶನ್ ಬ್ಯಾಂಕ್ಗೆ ನಿಮಗೆ ವೀಡಿಯೋ ಸೊಲ್ಯೂಷನ್ ಬೇಕಾದರೆ ನಾವು ಸೆಕೆಂಡ್ PUC ಮ್ಯಾಥ್ ಕ್ಯಾಪ್ಸ್ಯೂಲ್ ಕೋರ್ಸ್ ಅಂತ ಬಿಟ್ಟಿದ್ದೇವೆ. ಅಲ್ಲಿ ನಾವು ನಿಮಗೆ ಪ್ರತಿಯೊಂದು ಈ ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರತಿಯೊಂದು ಕ್ವಶನ್ಗೆ ವೀಡಿಯೋ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತಿದ್ದೇವೆ. ಓಕೆ, ಈಸಿಲಿ ನೀವು 30 ಮಾರ್ಕ್ಸ್ ಹೇಗೆ 30 ಡೇಸಲ್ಲಿ 75+ ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡ್ಬೋದು ಅಂತ ಈ ಒಂದು ಕೋರ್ಸಲ್ಲಿ ಹೇಳ್ತಿರ್ತೇವೆ ನೋಡಿ. ಸೊ ಈ ಒಂದು ಕೋರ್ಸ್ ಏನಿದೆಯಲ್ಲ, ಇದು ಪ್ರೈಸ್ ಜಸ್ಟ್ 299 ಇರುತ್ತೆ. ಇಲ್ಲಿ ಆಲ್ರೆಡಿ 20 ಅವರ್ಸ್ ಲೆಕ್ಚರ್ ಅಪ್ಲೋಡ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ನೀವು ಡೈಲಿ ಹೇಗೆ ಪ್ರಿಪೇರ್ ಮಾಡಬೇಕಂತ ಹೇಳಿ ಆಲ್ರೆಡಿ ನಾನು ಹಾಕಿದ್ದೇನೆ. ಅಕಾರ್ಡಿಂಗ್ ಟು ದಟ್, ಓಕೆ, ಐ ಹ್ಯಾವ್ ಅಪ್ಲೋಡೆಡ್ ಎವ್ರಿಥಿಂಗ್ ಓವರ್ ಹಿಯರ್. ಇಲ್ಲಿ ನೀವು ಏನು ರಿಕ್ವೈರ್ಡ್ ಬೇಕು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಎಲ್ಲ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ನೀವು ಹೇಗೆ ಸ್ಮಾರ್ಟ್ ಆ್ಯಂಡ್ ಸ್ಟ್ರಕ್ಚರ್ ವೇಯಲ್ಲಿ 75+ ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು 30 ಡೇಸಲ್ಲಿ, ಹೇಗೆ ನೀವು ಎವ್ರಿಥಿಂಗ್ ಕವರ್ ಮಾಡ್ಬೋದು. ಪಾರ್ಟ್ BCD ಎಲ್ಲ ಇದೆ ಇದರಲ್ಲಿ. ವೀಡಿಯೋ ಎಕ್ಸ್ಪ್ಲನೇಷನ್ ಪ್ರತಿಯೊಂದು ಏನಲ್ಲಿ ಕ್ವಶನ್ಸ್ ಇದ್ದಾವೆ, ಪ್ರತಿಯೊಂದು ಕ್ವಶನ್ಗೆ ವೀಡಿಯೋ ಎಕ್ಸ್ಪ್ಲನೇಷನ್ ಸಿಗುತ್ತಿರುತ್ತೆ. ಇಲ್ಲಿ ನಿಮಗೆ MCQ ಸಾಲ್ವಿಂಗ್ ಇರುತ್ತೆ ಪ್ರತಿಯೊಂದು ಚಾಪ್ಟರ್ಗೋಸ್ಕರ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ 2014-25 ನಾವು ಇಲ್ಲಿ ಚಾಪ್ಟರ್ ಸೆಕ್ಷನ್ ವೈಸ್ ಸಾಲ್ವ್ ಮಾಡಿದ್ದೇವೆ. ಪ್ರೀವಿಯಸ್ ಇಯರ್ ಕ್ವಶನ್ಸು ಇಲ್ಲಿ ನೀವು ಈ ಒಂದು ಕೋರ್ಸ್ ಫಾಲೋ ಮಾಡಿದರೆ ಈಸಿಲಿ ನೀವು 75+ ಮಾರ್ಕ್ಸ್ ಏನೆಲ್ಲ ಬೇಕು ಒಂದು ಪ್ಲೇಸಲ್ಲಿ ನಿಮಗೆ ಸಿಗುತ್ತಿರುತ್ತೆ ನೋಡಿ. ಇದು ಕೋರ್ಸ್ ಪ್ರೈಸ್ ಜಸ್ಟ್ ನಾವು 299 ಇಟ್ಟಿದ್ದು, ತುಂಬ ಅಫೋರ್ಡೆಬಲ್ ಪ್ರೈಸ್ ಇದೆ. ಓಕೆ, ಯಾರೆಲ್ಲ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಇರ್ತೀರಾ ಇದು ಎನ್ರೋಲ್ ಆಗ್ಬೋದು. ಓಕೆ, ಇದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೇನೆ. ಸೊ ಆಲ್ರೆಡಿ 20 ಅವರ್ಸ್ ಲೆಕ್ಚರ್ ಇಲ್ಲಿ ಅಪ್ಲೋಡೆಡ್ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ಔಟ್. ಪ್ರತಿಯೊಂದು ಚಾಪ್ಟರ್ಲಿ ಎಷ್ಟೆಲ್ಲ ವೀಡಿಯೋಸ್ ಇದ್ದಾವಂತ ನೀವು ಹೋಗಿ ಚೆಕ್ ಮಾಡಿ ಈ ಒಂದು ಕೋರ್ಸಿಗೆ ಎನ್ರೋಲ್ ಆಗ್ಬೋದು. ಇದು ಲಿಂಕ್ ತೆಳಗಡೆ ಡಿಸ್ಕ್ರಿಪ್ಷನ್ ಅಂತೂ ನಮ್ಮ ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡ್ತೇನೆ ನೋಡಿ. ಈಗ ಈ ಕ್ಲಿಯರ್ ಆಯ್ತಾ ಯಾವೆಲ್ಲ ಚಾಪ್ಟರ್ಸ್ ಮಾಡಬೇಕಂತ. ಈಗ ನೀವು ಇಲ್ಲಿ ಸ್ವಲ್ಪ ಗಮನ ಕೊಟ್ಟು ನೋಡಿದರೆ, ನೀವು ಇಲ್ಲಿ ನೋಡಿ 1 2 3 4 5 6 7 8 9 10 11 12 13 14 15 16 ಇದು ಒಂದು ಹಿಡಿದು 17. ನಿಮಗೆ ಜಸ್ಟ್ 17 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡೋದಿದೆ. ಪಾರ್ಟ್ ಎ ಬಿಟ್ಟು ಹೇಳ್ತಿದ್ದೇನೆ. ನಿಮ್ಗೆ ಎಷ್ಟು ಕ್ವಶನ್ ಅಟೆಂಡ್ ಮಾಡೋದಿದೆ, ಯು ಹ್ಯಾವ್ ಟು ಜಸ್ಟ್ ಅಟೆಂಡ್ 17 ಕ್ವಶನ್ಸ್. ನೀವು ಈಗ 17 ಕ್ವಶನ್ಸ್ ಅಂದರೆ ಲೈಕ್ ಕ್ವಶನ್ ನಂಬರ್ 21, ಕ್ವಶನ್ ನಂಬರ್ 22, ಕ್ವಶನ್ ನಂಬರ್ 23. ನೀವು ನೆಕ್ಸ್ಟ್ 17 ಡೇಸಲ್ಲಿ 17 ಕ್ವಶನ್ಸ್ ಪ್ರಿಪೇರ್ ಈಸಿಲಿ ಆಗ್ಬೋದು. ಅಂದರೆ 1 ಡೇಯಲ್ಲಿ ಪಾರ್ಟ್ ಡಿ ರಿಲೇಷನ್ ಫಂಕ್ಷನ್ 1 ಚಾಪ್ಟರ್, ಪಾರ್ಟ್ ಡಿ ಮ್ಯಾಟ್ರಿಸಸ್ 1 ಚಾಪ್ಟರ್, ಹಾಗೆ ನಾನು ಒಂದು ಪ್ಲ್ಯಾನ್ ಮಾಡಿದ್ದೇನೆ. ನೀವೇನಂದರೆ ನೆಕ್ಸ್ಟ್ 17 ಡೇಸಲ್ಲಿ, ಓಕೆ, ನೆಕ್ಸ್ಟ್ 17 ಡೇಸಲ್ಲಿ ನೀವೇನು ಮಾಡ್ಬೋದು ಅಂದರೆ ನೆಕ್ಸ್ಟ್ ಹಾರ್ಡ್ಲಿ 15 ಡೇಸಲ್ಲಿ 1 ಡೇಯಲ್ಲಿ 1 ಚಾಪ್ಟರ್ ಆಫ್ ದಟ್ 5 ಮಾರ್ಕ್ಸ್. ಲೈಕ್ ಈಗ ಫಸ್ಟ್ ಡೇ 1 ರಿಲೇಷನ್ ಫಂಕ್ಷನ್ 5 ಮಾರ್ಕ್ಸು, ಡೇ 2 ಮ್ಯಾಟ್ರಿಸಸ್ 5 ಮಾರ್ಕ್ಸು, ಡೇ 3 ಡಿಟರ್ಮಿನೆಂಟ್ಸ್ 5 ಮಾರ್ಕ್ಸು, ಡೇ 4
4 ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ 5 ಮಾರ್ಕ್ಸ್. ಇಷ್ಟು ನೀವು ಮಾಡಿದರೆ ಫಸ್ಟ್ 4 ಡೇಸ್ ನೀವು ಈಸಿಲಿ 20 ಮಾರ್ಕ್ಸ್ ಸೆಕ್ಯೂರ್ ಮಾಡ್ತೀರಾ. ಇಲ್ಲಿ ಮಾಡೋದು ಏನಿರುತ್ತೆ ಸರ್ ಅಂದರೆ ಜಸ್ಟ್ ವೀಡಿಯೋಸ್ ನೋಡಬೇಕಾ, ಸಾಲ್ವ್ ಮಾಡಬೇಕಾ? ನೋಡಿ, ನೀವು ನಿಮ್ಮ ಹತ್ರ ನೋಟ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್. ನೀವೇನು ಮಾಡಬೇಕಂದ್ರೆ ಇಲ್ಲಿರುವಂಥ ಪ್ರತಿಯೊಂದು ಕ್ವಶನ್ ಪರ್ಫೆಕ್ಟ್ ಆಗಬೇಕು ಫಸ್ಟ್ ಆಫ್ ಆಲ್. ಈ ಒಂದು ಕ್ವಶನ್ ಬ್ಯಾಂಕಲ್ಲಿ ಏನೆಲ್ಲ ಕ್ವಶನ್ ಇರುತ್ತೆಲ್ಲ, ಬಿಲೀವ್ ಮಿ ಸ್ಟೂಡೆಂಟ್ಸ್, ಇದರಿಂದನೇ ನಿಮ್ಮ ಕ್ವಶನ್ ಪೇಪರಲ್ಲಿ ಕ್ವಶನ್ ಬರುತ್ತೆ. ಏನೆಲ್ಲ ನಾನು ಕ್ವಶನ್ ಬ್ಯಾಂಕ್ ಪ್ರೊವೈಡ್ ಮಾಡಿದ್ದೇನೆ. ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ನೋಡಿ ಡೇ 1 ಇದೆ, ಇದು ನಿಮ್ಮದು ಡೇ 1 ಇರುತ್ತೆ. ಇಲ್ಲಿ ಹೋಗಬೇಕು ರಿಲೇಷನ್ ಫಂಕ್ಷನ್, ಈ 4 ಕ್ವಶನ್ ಸ್ಟಡಿ ಮಾಡಬೇಕು, ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ್ಯಂಡ್ ಯು ಹ್ಯಾವ್ ಟು ಪರ್ಫೆಕ್ಟ್ ದಿಸ್ 4 ಕ್ವಶನ್ ಇನ್ ದಟ್ ಫಾರ್ ದಿ ಡೇ 1. ಓಕೆ, ಯು ಹ್ಯಾವ್ ಟು ಪರ್ಫೆಕ್ಟ್ ದಿಸ್ ಕ್ವಶನ್. ಇದು ಕ್ವಶನ್ ಬ್ಯಾಂಕ್ ಎಲ್ಲಿ ಸಿಗತ್ತಿರುತ್ತೆ? ನಮ್ಮ ವಾಟ್ಸಪ್ ಚಾನಲ್ ಇರುತ್ತೆ. ವಾಟ್ಸಪ್ ಚಾನಲ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ವಾಟ್ಸಪ್ ಚಾನಲ್ ಜಾಯಿನ್ ಆಗಿ ಅಲ್ಲಿ ನಾನು ಈ ಒಂದು ಕ್ವಶನ್ ಬ್ಯಾಂಕ್ ಅಪ್ಲೋಡ್ ಮಾಡ್ತಿರ್ತೇನೆ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಈ ಒಂದು ಕ್ವಶನ್ ಬ್ಯಾಂಕ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ, ಅಲ್ಲಿಂದ ಕೂಡ ನೀವು ಎಕ್ಸೆಸ್ ಮಾಡ್ಕೋಬಹುದು. ಓಕೆ, ಸೊ ನೋಡಿ ಡೇ 1 ಈ 4 ಕ್ವಶನ್ಸು ನೀವು ಫಸ್ಟ್ ಆಫ್ ಆಲ್ ಪರ್ಫೆಕ್ಟ್ ಆಗಬೇಕು. ನೀವು ವಿತೌಟ್ ಸೀಯಿಂಗು ನೀವು ಈ 4 ಕ್ವಶನ್ ಜಸ್ಟ್ ಕ್ವಶನ್ ಇದ್ದರೆ ಯು ಶುಡ್ ಏಬಲ್ ಟು ಆನ್ಸರ್ ದಿಸ್ ಕ್ವಶನ್ ಫುಲ್ ಸ್ಟೆಪ್ ವೈಸ್ ಡಿಟೇಲ್ ಮ್ಯಾನರಲ್ಲಿ. ಆ ಒಂದು ವೇಲಿ ಪ್ರಿಪೇರ್ ಆಗಬೇಕು. ಹೀಗೆ ಎಷ್ಟು ಪ್ರಿಪೇರ್ ಆದರೆ ನಿಮ್ಮ ಡೇ 1 ಟಿಕ್ ಆಗಿಬಿಡುತ್ತೆ. ನೆಕ್ಸ್ಟ್ ಬರುತ್ತೆ ಡೇ 2. ನಿಮಗೆ ಡೇ 2 ಇಲ್ಲಿ ನೋಡಿದಾಗ ಮೆಟ್ರಿಸಸ್ ಇದೆ, ಇಲ್ಲಿ ಬರಬೇಕು. ಇದು ನಿಮ್ಮ ಡೇ 2 ಟಾರ್ಗೆಟ್ ಇರುತ್ತೆ. ಈ ಕಾನ್ಸೆಪ್ಟ್ಸ್ ನಿಮಗೆ ಬರ್ತಿತ್ತು ವೆಲ್ ಆ್ಯಂಡ್ ಗುಡ್. ಇಲ್ಲಷ್ಟೇ ಕಾನ್ಸೆಪ್ಟ್ ಫಸ್ಟ್ ಸ್ಟಡಿ ಮಾಡಬೇಕು, ಏನಿರುತ್ತೆ ಆಪ್ರೇಷನ್ಸ್ ಎಲ್ಲ ಹೇಗೆ ಮಾಡ್ತೇವೆ ಅಂತ. ಆ್ಯಂಡ್ ಯು ಹ್ಯಾವ್ ಟು ಸಾಲ್ವ್ ದೀಸ್ 7 ಕ್ವಶನ್ಸ್. ಈ 7 ಕ್ವಶನ್ ಪರ್ಫೆಕ್ಟ್ ಆಗಬೇಕು. ವಿತೌಟ್ ಸೀಯಿಂಗ್ ನೀವು ಸಾಲ್ವ್ ಮಾಡೋಕ್ಕೆ ಕೆಪಾಬಿಲಿಟಿ ತರಬೇಕು. ಆ್ಯಂಡ್ ಇದ್ರದ್ದು ಏನೆಲ್ಲ ಫಾರ್ಮುಲಾಸ್ ಇರ್ತವೆ ಒಂದು ಕಡೆ ನೋಟ್ ಡೌನ್. ಪ್ರತಿಯೊಂದು ಡೇ ಅಲ್ಲಿ ಆಫ್ಟರ್ ಎವ್ರಿ ಡೇ ಯಾವೆಲ್ಲ ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ್ದೀರಾ ಅದ್ರದ್ದು ಒಂದು ಫಾರ್ಮುಲಾ ಶೀಟ್ ರೆಡಿ ಮಾಡಬೇಕು, ಯಾವೆಲ್ಲ ಫಾರ್ಮುಲಾ ಯೂಸ್ ಆಗಿದೋ ಅಂತ. ಸೊ ಇಟ್ ವಿಲ್ ಹೆಲ್ಪ್ ಯು ಇನ್ ದ ಲಾಸ್ಟ್ ಪ್ರಿಪ್ರೇಷನ್. ಲಾಸ್ಟ್ ನಿಮಗೆ 1-2 ಡೇಸ್ ಇರುತ್ತೆ ಬಿಫೋರ್ ಎಕ್ಸಾಮಿನೇಷನು. ಅವಾಗ ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡೋದು ಪಾಸಿಬಲ್ ಆಗೋಂಗಿಲ್ಲ. ಇನ್ ದಟ್ ಕೇಸ್ ಯು ಕ್ಯಾನ್ ರಿಕಾಲ್ ದೋಸ್ ಕ್ವಶನ್ ಬೈ ಜಸ್ಟ್ ಲುಕಿಂಗ್ ಎಟ್ ದ ಫಾರ್ಮುಲಾಸ್. ಸೊ ಪ್ರತಿಯೊಂದು ಡೇ ಅಲ್ಲಿ ನೀವು ಏನು ಮಾಡಬೇಕು, ಫಸ್ಟು ಇಷ್ಟೆಲ್ಲ ಕ್ವಶನ್ಸ್, ಈ ಕ್ವಶನ್ಸ್ ನಿಮಗೆ ಆನ್ಸರ್ಸ್ ವಿಡಿಯೋ ಸೊಲ್ಯೂಷನ್ಸ್ ಬೇಕಾದರೆ ನಮ್ದು ಈ ಒಂದು ಕೋರ್ಸಲ್ಲಿ ಅವೈಲೇಬಲ್ ಇರುತ್ತೆ. ರೈಟ್, ಇಲ್ಲಿ ಬಂದು ನೋಡಿ ರಿಲೇಷನ್ ಫಂಕ್ಷನ್ ಯಾವ ಒಂದು ವಿಡಿಯೋ ಸೊಲ್ಯೂಷನ್ ಬೇಕು ಎಲ್ಲ ವಿಡಿಯೋ ಸೊಲ್ಯೂಷನ್ ಇರುತ್ತೆ, ಬರೋದು ಇಲ್ಲಿ ವಿಡಿಯೋ ಸೊಲ್ಯೂಷನ್ ನೋಡೋದು, ಪ್ರಾಕ್ಟೀಸ್ ಮಾಡೋದು. ಓಕೆ, ಇಲ್ಲ ಸರ್ ಅಂತ ನೋಟ್ಸ್ ಇದ್ದಾವೆ, ಆ ನೋಟ್ಸಿಂದ ನೋಡಿ, ನೋ ಇಶ್ಯೂಸ್. ಓಕೆ, ನಮ್ಮ ಹತ್ರ ಕೋರ್ಸ್ ಇದೆ 299 ನಿಮಗೆ ಕಂಪ್ಲೀಟ್ ಕೋರ್ಸ್ ಪ್ರೊವೈಡ್ ಮಾಡ್ತಿದ್ದೇವೆ. ಓಕೆ, ಸೊ ನೋಡಿ ಇಷ್ಟ ಆಯ್ತಾ, ಪರ್ಫೆಕ್ಟ್ ಆಗಬೇಕು. ಓಕೆ, ಏನೆಲ್ಲ ಇರುತ್ತೆ ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಇನ್ನೂ ಮಾಡಿಲ್ಲ ಅಂದರೆ ಪ್ಲೀಸ್ ಸ್ಟೂಡೆಂಟ್ಸ್ ನೋಟ್ಸ್ ಮಾಡಿ. ಲಾಸ್ಟ್ 1 ಅಥವಾ ಡೇ 2 ಅಂದರೆ 2 ಡೇಸ್ ಇದ್ದಾಗ ನಿಮಗೆ ಸಾಕಷ್ಟು ಹೆಲ್ಪ್ ಆಗ್ತಿರುತ್ತೆ. ಏನೆಲ್ಲ ನೀವು ನೋಟ್ಸ್ ಇವಾಗ ಮಾಡ್ತಿರ್ತೀರಲ್ಲ ಅವೆಲ್ಲ ನಿಮಗೆ ಲಾಸ್ಟಿಗೆ ಸಾಕಷ್ಟು ಹೆಲ್ಪ್ ಆಗ್ತಿರುತ್ತೆ ನೋಡಿ. ಸೊ ಇಷ್ಟಾದಮೇಲೆ ಡೇ 1 ನಿಮ್ಗೆ ಪರ್ಫೆಕ್ಟ್ ಆಗಿದೆ. ಡೇ 1 ಏನಾಯಿತು, ನೀವು 4 ಕ್ವಶನ್ ಮಾಡಿದ್ದೀರಾ, ಇದ್ರ ಫಾರ್ಮುಲಾ ಶೀಟ್ ಮಾಡಿದ್ದೀರಾ, ಪರ್ಫೆಕ್ಟ್ ಮಾಡಿದ್ದೀರಾ, ನೋಟ್ಸ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಡೇ 2 ಹೋಗಿ. ನೋಟ್ಸ್ ಅಂದರೆ ಈ ಕ್ವಶನ್ನು ಅದ್ರ ಕೆಳಗಡೆ ಅದ್ರದ್ದು ಆನ್ಸರ್ ಇರಬೇಕು, ಈ ಕ್ವಶನ್ ಅದ್ರ ಕೆಳಗಡೆ ಆನ್ಸರ್ಸು, ಈ ಕ್ವಶನ್ ಅದ್ರ ಕೆಳಗಡೆ ಆನ್ಸರ್ಸು. ನಮ್ಮ ಕೋರ್ಸಲ್ಲಿ ನಾವು ನಿಮಗೆ ನೋಟ್ಸ್ ಪ್ರೊವೈಡ್ ಮಾಡ್ತೇವೆ ಕಂಪ್ಲೀಟ್ಲಿ. ಪ್ರತಿಯೊಂದು ಕ್ವಶನ್ಗೆ ಟೆಕ್ಸ್ಟ್ ಸೊಲ್ಯೂಷನ್ ಕೂಡ ನಮ್ಮ ಕೋರ್ಸಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ಇಲ್ಲಾಂದರೆ ನೀವು ಸಾಲ್ವ್ ಮಾಡ್ತಾ ಕೂಡ ಬರ್ಕೋಬಹುದು. ನೆಕ್ಸ್ಟ್ ಡೇ 2 ಅಲ್ಲಿ ಕೂಡ ಸೇಮ್ ಈ 7 ಕ್ವಶನ್ ಮಾಡಬೇಕು, ನೋಟ್ಸ್ ಮಾಡಬೇಕು, ಫಾರ್ಮುಲಾ ಶೀಟ್ ಮಾಡಬೇಕು. ನಿಮಗೆ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ರೆ ಈ ಕ್ವಶನ್ ಮಾಡ್ತೀರಾ ಅಂತ, ಈ ಕ್ವಶನ್ ಇವಾಗ ಮಾಡ್ತಿದ್ದೀರಾ ನೀವು ರಿಪೀಟೆಡ್ಲಿ ಯಾವಾಗ ವಿತೌಟ್ ಸೀಯಿಂಗ್ ಸಾಲ್ವ್ ಮಾಡ್ತಿರ್ತೀರಲ್ವ, ನೀವು ಕೆಲವೊಂದಷ್ಟು ಮಿಸ್ಟೇಕ್ಸ್ ಮಾಡ್ಬೋದು. ಆ ಮಿಸ್ಟೇಕ್ಸ್ ಎಲ್ಲಿ ಮಾಡ್ತಿದ್ದೀರಾ ಅಂತ ಅವು ಕೂಡ ನೀವು ಅಲ್ಲಿ ಫಾರ್ಮುಲಾ ಶೀಟ್ ತೆಳಗಡೆ ಬರ್ಕೊಂಡು ಬಿಡಬೇಕು. ಯಾಕಂದರೆ ನೆಕ್ಸ್ಟ್ ಟೈಮ್ ಈ ಕ್ವಶನ್ ಮಾಡುವಾಗ ಈ ಮಿಸ್ಟೇಕ್ ನೀವು ರಿಪೀಟ್ ಮಾಡೋಂಗಿಲ್ಲ. ಕೆಲವೊಂದು ಕಡೆ ಏನು ಮಾಡ್ತೀರಾ, ಆಪ್ರೇಷನ್ಸಲ್ಲಿ ಪ್ಲಸ್ ಮೈನಸ್ ಇದೆಲ್ಲ ಮೈನಸ್ ಪ್ಲಸ್ ಮಾಡ್ತಿರ್ತಾರೆ, ರಿಪೀಟೆಡ್ಲಿ ಕೆಲವೊಂದಷ್ಟು ಮಿಸ್ಟೇಕ್ಸ್ ಮಾಡ್ತಿರ್ತಾವೆ, ನೋಟ್ ಡೌನ್ ಮಾಡ್ತಾ ಹೋಗಬೇಕು. ಸೇಮ್ ವೇ ನೀವು ಏನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಫಾಲೋ ದಿ ಸ್ಟ್ರಾಟಜಿ. ಡೇ 5 ತನಕ ಈ ಒಂದು ಪಾತ್ ಅಥವಾ ಈ ಒಂದು ಸ್ಟ್ರಾಟಜಿ, ಈ ಒಂದು ಪ್ಲ್ಯಾನ್ ಫಾಲೋ ಮಾಡಿದರೆ ನೀವು ಪಾರ್ಟ್ ಡಿ ಮತ್ತು ಇ ಅನ್ನು ಪರ್ಫೆಕ್ಟ್ ಆಗಿರ್ತೀರ ನೋಡಿ. ಓಕೆ, ಪಾರ್ಟ್ ಡಿ ಮತ್ತು ಇ. ಆ್ಯಂಡ್ ನಾನಿಲ್ಲಿ ಜಸ್ಟ್ ನಿಮಗೆ ಕ್ವಶನ್ಸ್ ಒಂದ್ಸಲ ಸಾಲ್ವ್ ಮಾಡೋದು ಹೇಳ್ತಿಲ್ಲ, ಪ್ರತಿಯೊಂದು ಕ್ವಶನ್ ಪರ್ಫೆಕ್ಟ್ ಆಗಬೇಕು. ಈ ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಕ್ವಶನ್ ಹಾಗೆ ಹೇಳ್ತಿದ್ದೇನೆ. ಓಕೆ, ಸೊ ದ್ಯಾಟ್ ನೀವು ಇಲ್ಲಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡೇ 6 to 11 ನೀವು ರಿಲೇಷನ್ ಫಂಕ್ಷನ್, ಇನ್ವರ್ಸ್ ಟ್ರಿಗೊನೋಮೆಟ್ರಿ, ಮೆಟ್ರಿಸಸ್, ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ, ವೆಕ್ಟರ್ ಆಲ್ಜಿಬ್ರಾ, ಪ್ರೊಬ್ಯಾಬಿಲಿಟಿ, ಇಷ್ಟು ಕ್ವಶನ್ಸ್ ಪ್ರತಿ ಡೇ. ಈಗ 3 ಮಾರ್ಕ್ಸ್ ಬನ್ನಿ, 3 ಮಾರ್ಕ್ಸ್ ಎಲ್ಲಿದೆ ಅಂತ ಚೆಕ್ ಮಾಡಿ. ಇಲ್ಲಿ ನೋಡಿ, ಇದು ರಿಲೇಷನ್ ಫಂಕ್ಷನ್ 3 ಮಾರ್ಕ್ಸ್, 11 ಕ್ವಶನ್ಸ್ ಇದ್ದಾವೆ. ಈ 11 ಕ್ವಶನ್ಸು ಸಾಲ್ವ್ ಮಾಡೋದು, ಏನೆಲ್ಲ ಫಾರ್ಮುಲಾ ಇದೆ ಫಾರ್ಮುಲಾ ನೋಡ್ಕೊಳ್ಳೋದು, ಆ್ಯಂಡ್ ವಿತೌಟ್ ಸೀಯಿಂಗ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋದು. ಏನು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಮಿಸ್ಟೇಕ್ಸ್ ನೋಟ್ ಡೌನ್ ಮಾಡೋದು, ಸೊ ದ್ಯಾಟ್ ನೀವು ನೆಕ್ಸ್ಟು ಯಾವಾಗ ಸಾಲ್ವ್ ಮಾಡ್ತೀರಾ ಈ ಮಿಸ್ಟೇಕ್ ರಿಪೀಟ್ ಮಾಡೋಂಗಿಲ್ಲ. ಸೊ ಈಗ ಇಷ್ಟು ನೀವು ನೆಕ್ಸ್ಟ್ ಡೇ 6 to 11 ಈ ಟೈಪ್ ಫಾಲೋ ಮಾಡಿದರೆ ನೀವು ಮತ್ತೆ 18 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಪಾರ್ಟ್ ಸಿ ಸೆಕ್ಷನ್ ಇನ್ ಯುವರ್ ಎಕ್ಸಾಮಿನೇಷನ್. ಹಾಗೆ ನೆಕ್ಸ್ಟ್ ಡೇ 12, 13, 14 ಇಲ್ಲಿ ನೋಡಿ, ಇಲ್ಲಿ ನಾನು 1 day 2 ಚಾಪ್ಟರ್ಸ್ ಕವರ್ ಮಾಡಿದ್ದೇನೆ. ಏಕೆಂದರೆ ಆಫ್ಟರ್ ಡೇ 10 ಯು ಹ್ಯಾವ್ ಟು ವರ್ಕ್ 3 to 4 hours per day ಫಾರ್ ಮ್ಯಾಥಮೆಟಿಕ್ಸ್. ಇಲ್ಲಿ
ಇಲ್ಲಿ ನೋಡಿ ಕ್ವಶನ್ ಜಾಸ್ತಿ ಇರ್ತವೆ ಬಟ್ ಸ್ಟೆಪ್ಸ್ ತುಂಬ ಕಡಿಮೆ ಇರ್ತವೆ, ಫಾರ್ಮುಲಾ ಸೇಮ್ ಇರುತ್ತೆ ಆಲ್ಮೋಸ್ಟು. ಫಾರ್ ದಟ್ ರೀಸನ್ ನಾನು ಇಲ್ಲಿ ಎರಡು ಚಾಪ್ಟರ್ಸ್ ಇಟ್ಟಿದ್ದೇನೆ, ಇನ್ಕ್ಲೂಡ್ ಮಾಡಿದ್ದೇನೆ. ಓಕೆ, ಇಲ್ಲಿ ಕೂಡ ಸೇಮ್ ವೇ. ಓಕೆ, ಡೇ 12, ಡೇ 13, ಡೇ 14 ಇಷ್ಟು ಮಾಡಿದರೆ 12 ಮಾರ್ಕ್ಸು. ಸೊ ಇಷ್ಟು ನೀವು ಮಾಡಿದರೆ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ನೋಡಿ, 20, 30, ಇಲ್ಲಿ 30, 60 ಮಾರ್ಕ್ಸ್. ಓಕೆ, ನೀವು 60 ಮಾರ್ಕ್ಸು ನೆಕ್ಸ್ಟ್ ಜಸ್ಟ್ ಆಫ್ 14 ಡೇಸ್ ಪ್ರಿಪರೇಷನಲ್ಲಿ ನಾನು ಹೇಳಿರೋಂಥ ವೇ ಅಲ್ಲಿ ಮಾಡಿದರೆ 60 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಜಸ್ಟ್ 14 ಡೇಸ್ ಪ್ರಿಪರೇಷನಲ್ಲಿ. ಆ್ಯಂಡ್ ನೆಕ್ಸ್ಟ್ 15th, 16th, 17th, 18th ಡೇಯಲ್ಲಿ ನೀವು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಇದಕ್ಕೆ ಕೂಡ ನಾನು ಶೀಟ್ ಪ್ರೊವೈಡ್ ಮಾಡ್ತೇನೆ. ನಮ್ಮದು ಏನೆಲ್ಲ ಕೋರ್ಸ್ ಇರುತ್ತೆ ಫ್ರೀಯಲ್ಲಿ ಕೂಡ ಪ್ರೊವೈಡ್ ಮಾಡ್ತೇನೆ ನಮ್ಮ ವಾಟ್ಸಪ್ ಚಾನಲ್ಲಿ. ಆ್ಯಂಡ್ ನಮ್ಮ ಕೋರ್ಸಲ್ಲಿ ಪ್ರತಿಯೊಂದು ಏನೆಲ್ಲ ಶೀಟ್ಸ್ ನಾನು ಪ್ರೊವೈಡ್ ಮಾಡ್ತೇನೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ, ಅದಕ್ಕೆ ವೀಡಿಯೋ ಸೊಲ್ಯೂಷನ್ ಕೂಡ ಪ್ರೊವೈಡ್ ಮಾಡ್ತಿರ್ತೇನೆ. ಓಕೆ, ಏನೆಲ್ಲ ವೀಡಿಯೋ ಸೊಲ್ಯೂಷನ್ ಬೇಕು ಅದು ಕೂಡ ನಾನಲ್ಲಿ ಪ್ರೊವೈಡ್ ಮಾಡ್ತಿರ್ತೇನೆ. ಓಕೆ, ಆ್ಯಂಡ್ ಅದು ಆದಮೇಲೆ ಡೇ 19, 20 ಇಲ್ಲಿ ನೀವು ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2 ಸಾಲ್ವ್ ಮಾಡಿದರೆ ಫುಲ್ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಆ್ಯಂಡ್ ನೀವು ನಾನು ಹೇಳೋಂಥ ವೇಯಲ್ಲಿ ಸಾಲ್ವ್ ಮಾಡಿದರೆ ನಿಮ್ಮ ನೋಡಿ ಫಾರ್ಮುಲಾ ಶೀಟ್ ಕೂಡ ರೆಡಿ ಆಗ್ತಿರುತ್ತೆ. ಹಾಗೆ ನಿಮ್ದು ಏನೆಲ್ಲ ಮಿಸ್ಟೇಕ್ ಶೀಟ್ ಇರುತ್ತೆ ಅದು ಕೂಡ ರೆಡಿ ಆಗ್ತಿರುತ್ತೆ, ನೀವು ಎಲ್ಲೆಲ್ಲ ಮಿಸ್ಟೇಕ್ ಮಾಡ್ತಿದ್ದೀರಾ. ಈ ಫಾರ್ಮುಲಾ ಶೀಟ್ ಮತ್ತು ಏನೆಲ್ಲ ಮಿಸ್ಟೇಕ್ ಶೀಟ್ಸ್ ಮತ್ತು ನೀವೇನೆಲ್ಲ ನೋಟ್ಸ್ ಮಾಡ್ತಿರ್ತೀರಲ್ಲ, ಇದು ನಿಮ್ಮದು ಲಾಸ್ಟ್ 1 or 2 ಡೇಸ್. ಓಕೆ, ಏನೆಲ್ಲ ಲಾಸ್ಟ್ 1 or 2 ಡೇಸ್ ಇರುತ್ತೆ ಅದರಲ್ಲಿ ಸಾಕಷ್ಟು ಹೆಲ್ಪ್ ಆಗ್ತಿರುತ್ತೆ ನೋಡಿ, ಆವಾಗ ಸಾಕಷ್ಟು ಹೆಲ್ಪ್ ಆಗ್ತಿರುತ್ತೆ. ಐ ಹೋಪ್ ಕ್ಲಿಯರ್ ಆಗಿದೆ ನಾನು ಏನು ಹೇಳಬೇಕಂತಿದ್ದೇನಂತ. ತುಂಬ ಕನ್ಸೈಸ್ ವೇಲಿ. ಓಕೆ, ಯಾವೊಂದು ವೇಲಿ ನೋಡಿ ನಾನು ಕಂಪ್ಲೀಟ್ ಇಯರ್ ಲಾಂಗ್ ಪ್ರಿಪರೇಷನು ಒಂದು 12 to 13 ಡೇಸ್ ಪ್ಲ್ಯಾನಲ್ಲಿ ತಂದು ಇಟ್ಟಿದ್ದೇನೆ. ಓಕೆ, ಸೊ ಈ ಒಂದು ವೇಲಿ ಪ್ರಿಪೇರ್ ಮಾಡಿ ನಾವು ಆಲ್ರೆಡಿ ಆಫ್ಲೈನಲ್ಲಿ ಈ ಒಂದು ಏನೆಲ್ಲ ಸ್ಟ್ರಕ್ಚರ್ ಇದೆ ಲಾಸ್ಟ್ 3 ಇಯರ್ಸಿಂದ ಇಂಪ್ಲಿಮೆಂಟ್ ಮಾಡ್ತಿದ್ದೇವೆ. ಆ್ಯಂಡ್ ವಿ ಗಾಟ್ ಎಕ್ಸಲೆಂಟ್ ರಿಸಲ್ಟ್ಸ್. ಓಕೆ, ಸಾಕಷ್ಟು ಜನ ಸ್ಟೂಡೆಂಟ್ಸ್ ನಾವು ಹೇಳಿರುವಂಥ ವೇಲಿ ಹೀಗೆ ಪ್ರಿಪೇರ್ ಮಾಡ್ತಾರೆ, ನೀವು ಕೂಡ ಇದಕ್ಕೆ ಬೆನಿಫಿಟ್ ತಗೊಳ್ಳಿ. ಓಕೆ, ಈ ಟೈಪ್ ಸ್ಟ್ರಾಟಜೀಸ್ ವೀಡಿಯೋಸ್ ಇರ್ತವೆ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬೇಕು ನಿಮಗೆ ಅಂತ ಕಮೆಂಟ್ ಹಾಕಿ ತಪ್ಪದೆ. ಓಕೆ, ಆ ಒಂದು ಸಬ್ಜೆಕ್ಟ್ ನಾನು ಮಾಡ್ತಿರ್ತೇನೆ. ಈ ಒಂದು ಹೀಗೆ ಡೇ ವೈಸ್ ಏನೆಲ್ಲ ಪ್ರಿಪೇರ್ ಮಾಡಬೇಕಂತ. ಆ್ಯಂಡ್ ಏನೆಲ್ಲ ಈ PDF ಇರುತ್ತೆ. ಓಕೆ, ಏನೆಲ್ಲ ಇದು ಪೂರ ಬರೆದಿರುವಂಥ PDF ಅನೋಟೆಡ್ PDF ಇದು ಕೂಡ ನಮ್ಮದು ವಾಟ್ಸಪ್ ಚಾನಲ್ಲು ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತಿರ್ತೀನಿ, ಅಲ್ಲಿಂದ ಚೆಕ್ಔಟ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಮಾಹಿತಿ ಬೆನಿಫಿಟ್ ಆಗಿದೆ ಅಂತ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ಅಂದರೆ ಒಂದು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್.